ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್. ಈ ವಿಡಿಯೋದಲ್ಲಿ ನಾವು ಮಾತಾಡ್ತಕ್ಕಂಥ ವಿಷಯ ಏನು ಅಂದರೆ ಒಬ್ಬ ಬಿಲೋ ಆವ್ರೇಜ್ ಸ್ಟೂಡೆಂಟಿಂದ ಎಬೋ ಆವ್ರೇಜ್ ಸ್ಟೂಡೆಂಟ್ಗೆ ಹೇಗೆ ಹೋಗ್ತಕ್ಕಂಥದ್ದು. ವಿದ್ಯೆ ಅಂತಕ್ಕಂಥದ್ದು ತಲೆಗೆ ಹತ್ತಂಥ ವಿಷಯ ಅಲ್ಲ. ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ನಮ್ಮ ಪೇರೆಂಟ್ಸ್ ಆಗಲಿ ವಿದ್ಯೆ ಹತ್ತತಿಲ್ಲ ಬಿಡು ಅವ್ನ ತಲೆಗೆ ಅಂತ. ಬಟ್ ವಿದ್ಯೆ ಅಂತಕ್ಕಂಥದ್ದು ಆ ಥರದ್ದಲ್ಲ. ಎಲ್ಲ ಒಬ್ಬ ಚೆನ್ನಾಗಿ ಓದ್ತಕ್ಕಂಥ ವಿದ್ಯಾರ್ಥಿಯಿಂದನೂ ಒಂದೊಂದು ಪ್ಯಾಟರ್ನ್ ಇರುತ್ತೆ. ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಯಾರೋ ಒಬ್ಬ ನೀಟಾಗಿ ಕ್ಲಾಸ್ ಕೇಳ್ತಾ ಇರ್ತಾನೆ, ಅದೊಂದು ಪ್ಯಾಟರ್ನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪ್ಯಾಟರ್ನ್ಸ್ನ ಫಾಲೋ ಮಾಡ್ತಾನೆ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಪ್ಯಾಟರ್ನ ಫಾಲೋ ಮಾಡ್ತಾರೆ ಅಂತ ನೆನ್ಪಿಟ್ಕೊಡಿ. ಈ ವಿಡಿಯೋನಲ್ಲಿ ನಾನು ಬ್ರೇಕ್ ಡೌನ್ ಮಾಡ್ತಕ್ಕಂಥದ್ದು ಏನು ಅಂದರೆ ನನ್ನ ಸ್ಟಡಿ ಪ್ಯಾಟರ್ನ್ ಏನು ಅಂತ. ಅದು ನಿನಗೆ ವರ್ಕ್ ಆಯಿತು, ನನಗೆ ವರ್ಕ್ ಆಗ್ದಂಗೆ ಇರ್ಬೋದೇನೋ ಅಂತ ನೀವು ಅನ್ಕೋಬೋದು. ಬಟ್ ನಾನು ಎಂಥ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈ ಸ್ಟ್ಯಾಂಡರ್ಡಲ್ಲಿ ನಾನೊಬ್ಬ ಮ್ಯಾಥ್ಸ್ನಲ್ಲಿ ಫೇಲ್ ಆಗಿದ್ದೆ. ಅಂಥ ಸ್ಟೂಡೆಂಟಿಂದ PUC ನಲ್ಲಿ 90% ಸ್ಕೋರ್ ಮಾಡಿದೆ. ಅದೇ ಥರ 8ನಲ್ಲಿ ಫೇಲ್ ಆಗಿರ್ತಕ್ಕಂಥವನು SLCನಲ್ಲಿ 85% ಸ್ಕೋರ್ ಮಾಡಿದೆ. ಈ ಇಂಜಿನಿಯರಿಂಗಿಗೆ ನಾನು ಜಾಯ್ನ್ ಆದೆ. ಲಾಸ್ಟ್ ಇಯರ್ ತಾನೇ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿದೆ. ಇಂಜಿನಿಯರಿಂಗ್ನಲ್ಲಿ ಕೂಡ ನಂದು ಓವರ್ ಆಲ್ CGPA 8.5 ಇದೆ. ದಿಸ್ ಇಸ್ ನಾಟ್ ಗ್ರೇಟ್ ಮಾರ್ಕ್ಸ್, ಐ ನೋ. ಒಬ್ಬೊಬ್ಬರು ಔಟ್ ಆಫ್ ಔಟ್ ಎಲ್ಲ ತೆಗಿತಾರೆ. ಅದಕ್ಕೋಸ್ಕರನೇ ಈ ವಿಡಿಯೋ. ಅಂದರೆ ತುಂಬ ಸ್ಕೋರ್ ಮಾಡ್ತಕ್ಕಂಥದ್ದು ಈ ವಿಡಿಯೋನ ಮೋಟಿವೇ ಇಲ್ಲ. ನೀವು ಟಾಪರ್ ಆಗಿಬಿಡ್ತೀರಾ, 100/100 ಹೆಂಗೆ ಸ್ಕೋರ್ ಮಾಡ್ತಕ್ಕಂಥದ್ದು ಅಂತ ಹೇಳ್ಕೊಡಲ್ಲ ನಾನು. ಅಟ್ಲೀಸ್ಟ್ ಬಿಲೋ ಆವ್ರೇಜಿಂದ ನಾವು ಮೇಲೆ ಬರಬೇಕಲ್ಲ, 0 to 1 ಬರಬೇಕಲ್ಲ. ಆ ಪೊಸಿಷನಿಗೆ ಬರೋಕ್ಕೆ ಏನೇನು ನನಗೆ ಹೆಲ್ಪ್ ಮಾಡ್ತು ಅದನ್ನು ನಿಮ್ಮ ಜೊತೆ ಡೈರೆಕ್ಟಾಗಿ ಶೇರ್ ಮಾಡಿಕೊಂಡು ನಿಮಗೂ ಹೆಲ್ಪ್ ಆಗೋ ಥರ ಮಾಡಬೇಕು ಅಂತಕ್ಕಂಥದ್ದೇ ಈ ವಿಡಿಯೋನ ಉದ್ದೇಶ. ಇದನ್ನು ಪೇರೆಂಟ್ಸ್ ಹೇಳ್ಕೊಡ್ಲಿಲ್ಲ ಅಥವಾ ನನ್ನ ಫ್ರೆಂಡ್ಸ್ ಹೇಳ್ಕೊಡ್ಲಿಲ್ಲ. ಫ್ರೆಂಡ್ಸ್ ಅಂತೂ ಸತ್ರು ಹೇಳ್ಕೊಡಲ್ಲ. ಯಾಕಂತಂದರೆ ಅವ್ರಿಗೇನೆ ಅವ್ರ ಲೈಫೇ ಮುಖ್ಯ ಆಗಿರುತ್ತೆ. ಅವ್ರಿಗಿಂತ ನಾವು ಜಾಸ್ತಿ ಸ್ಕೋರ್ ಮಾಡ್ತಕ್ಕಂಥದ್ದು ಅವ್ರಿಗೆ ಇಷ್ಟನೇ ಇರಲ್ಲ. ಟೀಚರ್ಸ್ ಕೂಡ ಹೇಳ್ಕೊಡಲ್ಲ. ಓಕೆನಾ? ನಾವಾಗೇನೆ ಇದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈ ಥರ ರ್ಯಾಂಡಮ್ ಆಗಿ ಒಬ್ಬ ಇಂಟರ್ನೆಟಲ್ಲಿ ಒಬ್ಬ ಸಿಗ್ತಾ ಹೇಳ್ಕೊಟ್ಟ ಅಂತ ಅಂದ್ಕೊಳ್ಳಿ ನಾನು, ಇಟ್ ವಿಲ್ ಹೆಲ್ಪ್ಸ್ ಅ ಲಾಟ್. ಓಕೆನಾ? ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಮೊದಲಿಗೆ ಚಿಕ್ಕ ಸ್ಟೋರಿನ ಹೇಳ್ತೀನಿ. ಅದೂ ನನ್ನ ಒಂದು ಪ್ಯಾಟರ್ನ್ಗೂ ತುಂಬ ಕನೆಕ್ಟೆಡ್ ಇದೆ. ಆ ಸ್ಟೋರಿ ಏನು ಅಂತಂದರೆ, ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಂತ ನೀವು ನೆನ್ಪಿಟ್ಕೊಳ್ಳಿ. ಆ ಸ್ಟೋರಿನಲ್ಲಿ ಅಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಬೇಕು ಅಂತಂದರೆ ನಾನು ಎಷ್ಟೊಂದು ಸಂಧಿಗಳು ಬರ್ತಾ ಹೋಗುತ್ತೆ, ಎಷ್ಟೊಂದು ಬೀದಿಗಳು ಬರ್ತಾ ಹೋಗುತ್ತೆ, ಎಷ್ಟೊಂದು ರೈಟ್ಸ್ ಆ್ಯಂಡ್ ಲೆಫ್ಟ್ಸ್ ಬರ್ತಾ ಹೋಗುತ್ತೆ, ಬಂದೇ ಬರುತ್ತೆ ಅಲ್ವಾ. ಈಗ ನಾನು ಟ್ರಾವೆಲ್ ಮಾಡುವಾಗ ಏನು ಅಂತಂದರೆ ಆ ಬೀದಿಗಳ ನೇಮ್ನ ನಾನು ನೆನ್ಪಿಟ್ಕೋಬೇಕು ಅಂತಕ್ಕಂಥ ಅವಶ್ಯಕತೆಯೇ ಇಲ್ಲ. ನಾನು ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಂತ ನನಗೆ ಗೊತ್ತಾದರೆ ಸಾಕು. ಇಷ್ಟೊಂದು ಜನ ನಾವೇನೇ ಆಗಲಿ ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಎಷ್ಟು ಬೀದಿ ನೇಮಲ್ಲಿ ನಮಗೆ ನೆನಪಿರ್ತಕ್ಕಂಥ ಅವಶ್ಯಕತೆಯೇ ಇಲ್ವಲ್ಲ. ರೋಡ್ ನೇಮ್ಸ್ ಅಲ್ಲ, ಆರಾಮಾಗಿ ನಾವು ಟ್ರಾವೆಲ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇದನ್ನು ಹೆಲ್ಪ್ ಮಾಡೋಕ್ಕೆ ಇರ್ತಕ್ಕಂಥವ್ರೆ ಟೀಚರ್ಸು. ಸ್ಟಡೀಸ್ ವಿಷಯದಲ್ಲಿ ಬಂದರೆ ಏನು ಅಂತಂದರೆ ಅವರು ಒಂದು ಸ್ಟೋರಿನ ಹೇಳ್ತಾರೆ, ಹೆಂಗೆ ಒಂದೊಂದು ಟಾಪಿಕ್ಸ್ ಕನೆಕ್ಟ್ ಆಗಿದ್ದಾವೆ, ಹೆಂಗೆ ವರ್ಕ್ ಆಗುತ್ತೆ ಅಂತ ಅವ್ರು ಹೇಳ್ಬಿಡ್ತಾರೆ. ಓಕೆನಾ? ಆ ಟರ್ಮಿನಾಲಜೀಸನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಇದನ್ನು ನಾವು ಕ್ಲಾಸ್ನ ನೀಟಾಗಿ ಕೇಳೋದ್ರಿಂದ ಏನೇ ನಮಗೆ ಬೆನಿಫಿಟ್ ಅಂತ ಹೇಳ್ತಾ ಹೋಗ್ತೀನಿ. ಒಂದು ಓವರ್ ಆಲ್ ಸ್ಟೋರಿ ಅರ್ಥ ಆಗ್ತಾ ಹೋಗುತ್ತೆ. ಟರ್ಮಿನಾಲಜೀಸು ಏನೇನು ಯಾವ್ಯಾವುದು ಕನೆಕ್ಟ್ ಆಗಿದೆ ಅಂತ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೊಂದು ಮೇಯ್ನ್ ವಿಷಯ ಏನು ಅಂತಂದರೆ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ನಾವು ಅನಲೈಸ್ ಮಾಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಅವರೇನೇ ಒಂದು ಓವರ್ ಆಲ್ ಚಾಪ್ಟರ್ ಅಥವಾ ಒಂದು ದೊಡ್ಡ ಕಾನ್ಸೆಪ್ಟ್ನ 1 ಅವರಲ್ಲಿ ಕವರ್ ಮಾಡಿ ನಿಮ್ಮ ಹತ್ರ ಹೇಳಬೇಕು ಅಂದರೆ ಅವರೇನೇ ಕನ್ಸೈಸ್ಡಾಗಿ ಹೇಳ್ತಾ ಇರ್ತಾರೆ. ಇಂಪಾರ್ಟೆಂಟ್ ವಿಷಯಗಳನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾರೆ ಅಂತ ನೆನ್ಪಿಟ್ಕೊಳ್ಳಿ, ವಿತ್ ಸ್ಟೋರಿ ಫಾರ್ಮೆಟ್ನಲ್ಲಿ. ಈ ಥರ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಟೀಚರ್ಸ್. ಬಟ್ ನಾವೇನು ಮಾಡ್ತೀವಿ? ವಿ ಇಗ್ನೋರ್ ಕ್ಲಾಸಸ್. ಕರೆಕ್ಟಾ? ಈ ಥರ ಇರಬಾರ್ದು. ಮೇಯ್ನ್ ಥಿಂಗ್ ಕ್ಲಾಸ್ ಫೋಕಸ್ ಮಾಡಿದ್ರೆ 90% ಕವರ್ ಆಗ್ತಾ ಹೋಗುತ್ತೆ. ನನ್ನ ಮೊದಲನೇ ಸೀಕ್ರೆಟ್ ಇದೇನೆ. ಫಸ್ಟ್ ಏನು ಅಂತಂದರೆ ನಾನು ಕ್ಲಾಸ್ನ ನೀಟಾಗಿ ಕೇಳ್ತಾ ಇದ್ದೆ. ಕ್ಲಾಸ್ನ ಕೇಳ್ಬಿಟ್ಟು ನಾನು ರಫ್ ಆಗಿ ನೋಟ್ಸ್ನ ಬರ್ಕೊತಿದ್ದೆ. ಇಂಗ್ಲೀಷ್ ಪಾಠನೇ ಮಾಡಲಿ ಅವ್ರು ಕನ್ನಡದಲ್ಲಿ ಬರ್ಕೊಂಡು ಹೋಗ್ತಾ ಇದ್ದೆ. ಯಾವ್ಯಾವುದು ಏನೇನು ಟಾಪಿಕ್ಸ್ ಕವರ್ ಆಗ್ತಾ ಇದ್ದಾವೆ, ಏನೇನು ಟರ್ಮಿನಾಲಜೀಸ್ ಇದೆ, ಆ ಟರ್ಮಿನಾಲಜೀಸ್ಗೆ ಏನೇನು ಡೆಫಿನೇಷನ್ನು, ಅದರ ಮೀನಿಂಗ್ ಏನು ಅಂತ ರಿಯಲ್ ಲೈಫ್ನಲ್ಲಿ ಏನೇನು ಮೀನಿಂಗ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿದ್ದೆ. ಈಗ ನೆಟ್ವರ್ಕ್ ಬಗ್ಗೆ ಏನೋ ಒಂದು ಮಾತಾಡ್ತಿದ್ದೆ ಅಂದರೆ ಮೊಬೈಲ್ ನೆಟ್ವರ್ಕು ಒಂದು ರೂಟರ್ಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಒಂದು ಫಿಸಿಕಲ್ ಫಾರ್ಮೆಟಲ್ಲಿ ಇಮ್ಯಾಜಿನೇಷನ್ ಮಾಡಿಕೊಂಡು ಅದ್ರ ಬಗ್ಗೆ ಆ ಚಿತ್ರನ ನಾನೇ ರಫಾಗಿ ಬರ್ಕೊಂಡ್ಬಿಟ್ಟು ನೀಟಾಗಿ ಕನ್ನಡದಲ್ಲಿ ಏನೋ ಒಂದು ಬರ್ಕೊಂಡ್ಬಿಡ್ತಿದ್ದೆ. ಈ ಥರ ಆಗೋದ್ರಿಂದ ನಾವೇನಾಗುತ್ತೆ ಅಂದರೆ ನೀವು ಮತ್ತೆ ಮನೆಗೆ ಬಂದು ಓದುವಂಥ ಅವಶ್ಯಕತೆನೇ ಇರಲ್ಲ. ನಿಮಗೊಂದು ಸ್ಟೋರಿ ನೆನಪಿದ್ರೆ ಸಾಕು. ನಮಗೆ ಎಂಡ್ ಆಫ್ ದಿ ಡೇ ಏನೋ ಸ್ಟೋರಿ ನೆನಪಿದ್ರೆ ಸಾಕು. ಓಕೆನಾ? ಅದನ್ನ ನೆನ್ಪಿಟ್ಕೊಂಡು ಸುಮ್ಮನೆ ಆಗ್ಬಿಡಿ. ರಿವಿಷನು ಮಾಡಬೇಡ್ರಿ, ಏನು ಮಾಡಬೇಡ್ರಿ. ನೀವು ಆರಾಮಾಗಿ ಎಂಜಾಯ್ ಮಾಡ್ಕೊಳ್ರಿ, ಏನಾರ ಮಾಡ್ಕೊಳ್ರಿ. ಓಕೆನಾ? ನಾಳೆ ಟೆಸ್ಟು ಎಕ್ಸಾಮ್ ಅನ್ನುವಾಗ ಮಾತ್ರ ನೀವು ಬರ್ತಿರ್ತಿರಲ್ಲ ನೋಟ್ಸು, ಅದನ್ನು ತೊಗೊಂಡ್ಬಿಟ್ಟು ಆ ಟರ್ಮಿನಾಲಜೀಸ್ 100% ನಮಗೆ ಮರ್ತೋಗ್ಬಿಟ್ಟಿರುತ್ತೆ. ಅವ್ರು ಹೇಳಿರ್ತಕ್ಕಂಥ ರೂಟರ್, ನೆಟ್ವರ್ಕ್ ಈ ಥರದವೆಲ್ಲ ನಮಗೆ ಮರ್ತೋಗ್ಬಿಟ್ಟಿರುತ್ತೆ. ಬಟ್ ಸ್ಟೋರಿ ನೆನಪಿದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಕ್ಲಾಸ್ ಕೇಳಿರ್ತೀವಲ್ಲ, ಏನೋ ಒಂದು ಮ್ಯಾಮ್ ಹೇಳಿದ್ರಲ್ಲ ಅಂತಕ್ಕಂಥ ಸ್ಟೋರಿ ನೆನಪಿರುತ್ತೆ. ಅವಾಗ ಆ ಟರ್ಮಿನಾಲಜೀಸ್ನ ಮಾತ್ರ ನಾವು ನೀಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಸಾಕು. ನಾಳೆ ಟೆಸ್ಟ್ಗೆ ಏನೋ ಒಂದು ಬರೀಬೇಕಲ್ಲ ಸ್ಟೋರಿನ, ಆ ಟರ್ಮಿನಾಲಜೀಸ್ನ ನೆನ್ಪಿಟ್ಕೊಂಡ್ಬಿಟ್ಟು ನಾನು ಓವರ್ ಆ ಸ್ಟೋರಿ ನನಗೆ ಹೆಂಗಿದ್ರು ನೆನಪಿದೆ ಅನ್ನುವಾಗ ನಾವು ಅಫ್ಕೋರ್ಸ್ ನಮಗೆ ಆ ಸ್ಟೋರಿ ಪಕ್ಕಾ ಕನೆಕ್ಟೆಡ್ ಆಗಿರುತ್ತೆ, ನೀಟಾಗಿ ನೆನಪಿರುತ್ತೆ. ನಾಳೆ ಎಕ್ಸಾಮ್ನಲ್ಲಿ ಅದನ್ನು ನೀಟಾಗಿ ಇಳಿಸ್ತಾ ಹೋಗ್ಬೋದು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ಮನೆಗೆ ಹೋಗೋದನ್ನೇ ಅದನ್ನೇ ಆ ಎಕ್ಸಾಂಪಲ್ ಹೇಳ್ದಂಗೆ ನನಗೆ ಹೋಗೋ ರೂಟು ಗೊತ್ತು, ಯಾವ್ಯಾವ ಬೀದಿ ಅಂತಲೂ ಗೊತ್ತು. ಬೀದಿ ಅಂತಕ್ಕಂಥದ್ದು
ಟರ್ಮಿನಾಲಜೀಸು ಹೋಗಬೇಕು ಅಂತಕ್ಕಂಥದ್ದು ಆ ಸ್ಟೋರಿ ಬಂದು ಅದೇನೇ ಟಾಪಿಕ್ಕು. ಆ ಟಾಪಿಕ್ ಹೆಂಗಿದ್ರೂ ನಮಗೆ ಸ್ಟೋರಿಯಾಗಿ ನೆನಪಿದೆ, ಆ ಟರ್ಮಿನಾಲಜೀಸ್ನ ಮಾತ್ರ ನಾವು ನಾಳೆ ಟೆಸ್ಟ್ ಅನ್ನುವಾಗ ನೆನ್ಪಿಟ್ಕೊಂಡು ರಿವೈಸ್ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕಾಗುತ್ತೆ. ನಾಳೆ ಟೆಸ್ಟ್ ಅನ್ನುವಾಗ ಬರೀ ಟರ್ಮಿನಾಲಜೀಸ್ ಮಾತ್ರ ನಾವು ನೆನ್ಪಿಟ್ಕೊಂಡು ಹೋಗ್ಬಿಟ್ರೆ ಸಾಕಾಗುತ್ತೆ, ನಾವು ಆರಾಮಾಗಿ ಎಕ್ಸಾಮ್ನಲ್ಲಿ ಪರ್ಫಾರ್ಮ್ ಮಾಡ್ತಾ ಹೋಗ್ಬೋದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಇಷ್ಟೇ ವಿಷಯ. ಒಂದು ಕ್ಲಾಸ್ನ ನೀಟಾಗಿ ಕೇಳಿ, ನಾಳೆ ಟೆಸ್ಟ್ ಅನ್ನುವಾಗ ಆ ಟರ್ಮಿನಾಲಜೀಸ್ನೆಲ್ಲ ರಿವಿಷನ್ ಮಾಡ್ತಾ ಹೋಗಿ, ಅಷ್ಟೇ ವಿಷಯ. ಆ ಸ್ಟೋರಿನ ಕನೆಕ್ಟ್ ಮಾಡ್ಕೊಂಬಿಡಿ. ಅದಾದಮೇಲೆ ಈ ಮೇಯ್ನ್ ಎಕ್ಸಾಮ್ಸ್ ಎಲ್ಲ ಬರ್ತದಲ್ಲ, ಅಂಥ ಟೈಮ್ನಲ್ಲಿ 1 ವೀಕ್ 10 ಡೇಸ್ ಬಿಫೋರೇ ನೀವು ಸ್ಟಾರ್ಟ್ ಮಾಡಿಬಿಟ್ಟು ಮ್ಯಾಮ್ ಕಳಿಸಿರ್ತಾರಲ್ಲ ಅಂಥ PPTಸ್ನ ಆಗಿರ್ಬೋದು ಅಥವಾ ಯಾವ್ದಾದ್ರು ನೋಟ್ಸ್ ಇರ್ತಾವಲ್ಲ ಅಂಥದ್ದನ್ನೆಲ್ಲ ನೀವು ತೊಗೊಂಡ್ಬಿಟ್ಟು ರೆಫರೆನ್ಸ್ ಆಗಿ ಕ್ವಶನ್ ಪೇಪರ್ಸ್ನ ಆಗಿರ್ಬೋದು ಇಂಥದನ್ನೆಲ್ಲ ಸಾಲ್ವ್ ಮಾಡೋದ್ರ ಮುಖಾಂತರ ನಿಮ್ಮ ಎಫಿಷಿಯನ್ಸಿನ ನಾವು ಇನ್ನೂ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ನನ್ನ ಓವರ್ ಆಲ್ ಸ್ಟಡಿ ಪ್ಯಾಟರ್ನ್ ಎಷ್ಟು ನಾನು ಕ್ಲಾಸ್ ನೀಟಾಗಿ ಕೇಳ್ತಿದ್ದೆ, ರಫ್ ಆಗಿ ಸ್ಟೋರಿ ಬಿಲ್ಡ್ ಮಾಡ್ಕೊತಿದ್ದೆ, ಟರ್ಮಿನಾಲಜೀಸ್ ಎಲ್ಲ ಬರ್ಕೊತಿದ್ದೆ, ಮನೆಗೆ ಬಂದು ಸುಮ್ಮನೆ ಇರ್ತಿದ್ದೆ, ನಾಳೆ ಟೆಸ್ಟ್ ಅನ್ನುವಾಗ ಟರ್ಮಿನಾಲಜೀಸ್ನ ರಿವೈಸ್ ಮಾಡ್ತಿದ್ದೆ, ಅದನ್ನ ನೆನ್ಪಿಟ್ಕೊತಿದ್ದೆ. ಇಷ್ಟೇ ವಿಷಯ. ಇದನ್ನು ಮಾಡಿದ್ರೇ ಸಾಕಾಗುತ್ತೆ, ನಾವು ಆರಾಮಾಗಿ ಒಂದು ಒಳ್ಳೆ ಸ್ಕೋರ್ನ ಮಾಡ್ಬೋದು. ಇದು ನನಗೆ ಬರ್ಕಾಯಿತು ಅನ್ನುವಾಗ, ನಾನೊಬ್ಬ ಬಿಲೋ ಆವ್ರೇಜ್ ಸ್ಟೂಡೆಂಟಿಂದ ಒಂದು ಒಳ್ಳೆ ಸ್ಕೋರ್ನ ಮಾಡೋಕ್ಕಿದ್ದು ಹೆಲ್ಪ್ ಮಾಡಿದೆ ಅನ್ನುವಾಗ ನಿಮಗೂ 100% ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆನಾ? ಇದೇ ಥರ ಸ್ಟಡಿ ಟಿಪ್ಸ್ ಏನಾದ್ರು ನಿಮಗೆ ಬೇಕು ಅಂತ ಹೇಳಿ. ಆ್ಯಕ್ಚುಲಿ ಈ ಚಾನಲ್ನ ಮೋಟೋ ಬಂದು ಸ್ಟಡಿ ಟಿಪ್ಸ್ ಕೊಡ್ತಕ್ಕಂಥದ್ದಲ್ಲ, ಬಟ್ ನನಗೆ ಏನು ಅನ್ನಿಸ್ತು ಅಂದರೆ 0ಇಂದ 1ಗೆ ಬರೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಬೇಕಲ್ಲ. 0ಇಂದ 1ಇಂದ ನೀವು 100ಗೆ ಆರಾಮಾಗಿ ಹೋಗ್ಬಿಡ್ಬೋದು. ಒಂದು ಅಟ್ಲೀಸ್ಟ್ ಈ ಪಾತ್ನ ತೋರಿಸ್ಬೇಕಲ್ಲ. ನನಗಿದನ್ನು ಯಾರೂ ಹೇಳ್ಕೊಡ್ಲಿಲ್ವಲ್ಲ, ಅಟ್ಲೀಸ್ಟ್ ನಿಮಗೆ ಇದನ್ನು ಹೇಳಿದ್ರೆ 100 ಜನದಲ್ಲಿ ಒಬ್ರಿಗಾದ್ರೂ ಯೂಸ್ಫುಲ್ ಆಗಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಹೆಂಗೆ ನಿಮ್ಮ ಜೊತೆ ಸ್ಟಡಿ ಟಿಪ್ಸ್ನ ಶೇರ್ ಮಾಡಲ್ವಲ್ಲ, ಆ ಥರ ನೀವು ಶೇರ್ ಮಾಡ್ದಂಗೆ ಇರಬೇಡಿ. ನೀವು ಶೇರ್ ಮಾಡ್ತಾ ಹೋಗಿ ಈ ವಿಡಿಯೋನ, ಸೊ ಅವ್ರಿಗೂ ಯೂಸ್ಫುಲ್ ಆಗಿರುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Do whatever you want to do. Very limited time we have. Okay na? Thank you so much for watching. See you in next video.